ಸಿದ್ದು ಸವದಿ. ಮಾನ್ಯ ಅಧ್ಯಕ್ಷರೇ, 470ನೇ ಪ್ರಶ್ನೆಯನ್ನ ಮಾನ್ಯ ಇಂಧನ ಸಚಿವರನ್ನ ಕೇಳಬಯಸ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಕ್ಷೇತ್ರವಾಗಿ LT ಮತ್ತು HT ಕಂಡಕ್ಟರ್ಗಳು 30 ವರ್ಷ ಹಳಿ ವೈರ್ಗಳದಾವ. ಅವೆಲ್ಲ ಕಟ್ಟಾಗಿ ಬಿದ್ದು ಕಬ್ಬಿನ ಪಡ ಸುಡ್ತಾವ, ಜನರ ಮೇಲೆ ಬೀಳ್ತಾವ, ದನ ಕರಗಳ ಮೇಲೆ ತುಳಿದು ಸಾಯ್ತಾವ. ಈ ರೀತಿ ಅವ್ಯಾಹತವಾಗಿ ಅನಾಹುತಗಳ ತೆರದಾಳ ಮತಕ್ಷೇತ್ರದಾಗ ಆಗಾಕತ್ತೇವ ಮಾನ್ಯ ಅಧ್ಯಕ್ಷರೇ. ಆದ್ರಿಂದ ಅವರು ಉತ್ತರ ಕೊಟ್ಟಿದ್ದಾರೆ, ಹಂತ ಹಂತ ಮಾಡ್ತೀವಿ ಅನ್ನುವಂಥದ್ದನ್ನು ಉತ್ತರ ಕೊಟ್ಟಿದ್ದಾರೆ. ಹಂತ ಹಂತ ಎಷ್ಟು ದಿನ ಹಿಡಿತದ ಮಾಡೋದಂತ ಅದು ಈಗ ನೋಡ್ರಿ, ತೆರದಾಳ ಮತಕ್ಷೇತ್ರದ ರಬ್ಕವಿಗಳು HT ಲೈನ್ 119 ಕಿಲೋಮೀಟರ್ ಅದ ಮತ್ತು ಮಹಾಲಿಂಗಪುರದೊಳಗ 161 ಕಿಲೋಮೀಟರ್, ಎಲ್ಲ 2,280 ಕಿಲೋಮೀಟರ್ HT ಲೈನ್ ಹಾಕ್ಬೇಕಾಗ್ಯದ. ಅದಕ್ಕೂ 9,18 ಲಕ್ಷ ರೂಪಾಯಿ ಅಂದಾಜು ಎಸ್ಟಿಮೇಟ್ ನೀವು ಮಾಡಿರಿ. ಇನ್ನು LT ಲೈನು ರಬ್ಕವಿ ಒಳಗ 97 ಕಿಲೋಮೀಟರ್ ಅದ, ಮಾಲಿಂಗಪುರದಾಗ 67 ಕಿಲೋಮೀಟರ್, 164 ಕಿಲೋಮೀಟರ್, ಒಂದು ಸುಮಾರು ಅಂದಾಜು 4 ಕೋಟಿ ರೂಪಾಯಿ ಒಮ್ಮೆ ಕೊಟ್ಟು ಒಮ್ಮೆ ದುರಸ್ತಿ ಮಾಡ್ರಿ. ಇದಕ್ಕಾಗಿ ನಮ್ಮ ಟ್ರಾನ್ಸ್ಫಾರ್ಮರ್ಗಳು ಬರ್ನ್ ಆಗ್ತಾವ ಮ್ಯಾಗಿನ್ ಮ್ಯಾಗ್, ನಿಮಗೆ ಒತ್ತಡ ಮಾಡೋದಾಕತಿ. ಅದು ಅಲ್ಲೇ ಟ್ರಾನ್ಸ್ಫಾರ್ಮರ್ಗಳಿಗೆ ನೀವು ಯಾವುದೋ ಅರ್ಥಿಂಗ್ ಮಾಡಿಲ್ಲ, ಸರಿಯಾದ ಕೇಬಲ್ಗಳಿಲ್ಲ, ಫ್ಯೂಸ್ ಯೂನಿಟ್ಗಳಿಲ್ಲ. ಇದರಿಂದ ಟ್ರಾನ್ಸ್ಫಾರ್ಮರ್ಗಳು ಸುಡ್ತಾವ. ಬರೇ ರೈತರ ಮೇಲೆ ಹಾಕ್ತಾರ, ರೈತರ ಓವರ್ಲೋಡ್ ಆಕತಿ. ಮತ್ತು ಮೊದಲ ಶೀಘ್ರ ಸಂಪರ್ಕ ಇತ್ತು. ಟ್ರಾನ್ಸ್ಫಾರ್ಮರ್ ಒಂದು ಸರ್ಕಾರ ಕೊಡ್ತಿತ್ತು, ಉಳಿದೆಲ್ಲ ಅವು ಕಂಬ, ಕಂಡಕ್ಟರು, ಉಳಿದ ಇನ್ಸ್ಟ್ರೂಮೆಂಟ್ಗಳೆಲ್ಲ ರೈತರು ಖರೀದಿ ಮಾಡಿ ತಗೊಳ್ತಿದ್ರು. ಇದರಿಂದ ಇಲಾಖೆ ಮೇಲೆ ಮತ್ತು ಟ್ರಾನ್ಸ್ಫಾರ್ಮರ್ ಮೇಲೆ ಬರ್ಡನ್ ಕಡಿಮೆ ಆಗಿ ಬಹಳ ದಿವಸ ರೈತರಿಗೆ ಅನುಕೂಲ ಆಕಿತ್ತು. ಅವು ಯಾವುದೇ ವ್ಯವಸ್ಥೆ ಇಲ್ರಿ. ಈಗ ಈ ಕಂಡಕ್ಟರ್ ಹರಿದು ಬಿದ್ದು ನಮ್ಮಲ್ಲಿ ತೆರದಾದೊಳಗೆ ಒಂದು ದಾಸರ ಮಡ್ಡಿ ಒಳಗೆ ಬಿದ್ದು ಒಂದು ಹೆಣ್ಮಗಳ ಡೆತ್ ಆಗ್ಯಾಳ. ಈ ರೀತಿ ಪ್ರತಿ ಹಂತದಲ್ಲಿ ಯೂಸ್ ಆಯ್ತು. ನಮ್ಮಲ್ಲಿ ನೀರಾವರಿ ಕಬ್ಬಿನ ಏರಿಯಾ ಇರೋದ್ರಿಂದ ಕಬ್ಬಿನಾಗ ಹರಿದು ಬೀಳ್ತಾವ. ಅದನ್ನು ಸಂಪೂರ್ಣವಾಗಿ ಬದಲಾವಣೆ ಯಾವಾಗ ಮಾಡ್ತೀರಿ? ಈಗ ಮಾಡಿಕೊಟ್ರೆ ಅನುಕೂಲ ಆಗ್ತದೆ. ದಯಮಾಡಿ ಸಚಿವರು ಅದರ ಬಗ್ಗೆ ಸ್ಪಷ್ಟವಾದ ಉತ್ತರವನ್ನು ಕೊಡಬೇಕಂತ ಅಧ್ಯಕ್ಷರ ಮುಖಾಂತರ ವಿನಂತಿ ಮಾಡ್ಕೋತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು 31 ಜಿಲ್ಲೆಗಳಲ್ಲಿ ಸುಮಾರು 8 ಜಿಲ್ಲೆ ಬಿಟ್ಟು ಬಾಕಿ ಎಲ್ಲ ಜಿಲ್ಲೆಗೂ ನಾನು ಬಂದು ಸಭೆ ಮಾಡಿದ್ದೀನಿ. ನಮ್ಮೆಲ್ಲ ಜನಪ್ರತಿನಿಧಿಗಳನ್ನ ಕರೆದಿದ್ದೀನಿ, ಎಲ್ಲ ಆಫೀಸರ್ಗಳು ಇದ್ದರು. ಅಲ್ಲೆಲ್ಲ ಸಾಕಷ್ಟು ಚರ್ಚೆ ಮಾಡಿದ್ವಿ ಇದರ ವಿಚಾರದಲ್ಲಿ ಏನು ಮಾಡಬೇಕು. ನಮಗೇನು ತೊಂದರೆ ಆಗಿದೆ, ಈ ಅಕ್ರಮ ಸಕ್ರಮ ಅದು ಒಂದೊಂದು ವರ್ಷ ಸ್ವಲ್ಪ ಇದು ಮೊದಲು ನಾವೆಲ್ಲ ನಮ್ಮ ಕ್ಯಾಪೆಕ್ಸ್ ದುಡ್ಡು ಬರೀ ಅಕ್ರಮ ಸಕ್ರಮಕ್ಕೆ ಉಪಯೋಗಿಸ್ತಾ ಇದ್ರು. ಏನಾಗ್ತದೆ ಅಂತ ಹೇಳ್ಬಿಟ್ಟು ನಾವೀಗ ಒಂದು ತೀರ್ಮಾನ ತಗೊಂಡಿದ್ದೀವಿ. 500 ಮೀಟರ್ ಒಳಗಡೆ ಇದ್ದರೆ ಯಾರು ದುಡ್ಡು ಕಟ್ಟಿದ್ದಾರೆ, 50 ರೂಪಾಯಿ ಕಟ್ಟಿರಲಿ, 10,000 ಕಟ್ಟಿರಲಿ, 25,000 ಕಟ್ಟಿರಲಿ, ಅದನ್ನ ಆದಷ್ಟು ಬೇಗನೆ ಮಾಡಲಿಕ್ಕೆ ಈಗಾಗಲೇ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಸುಮಾರು 2-2.5 ಲಕ್ಷ ಈಗಾಗಲೇ ಆಗಿದೆ. ಇನ್ನೊಂದು ವರ್ಷದಲ್ಲಿ ಬಾಕಿ ಇರೋದನ್ನು ಮಾಡ್ಲಿಕ್ಕೆ ಮಾಡ್ತೀನಿ. ಆದರೂ ಈ ತಾವು ಹೇಳಿದ ತುಂಬಾ ಗುರುತರವಾದ ಒಂದು ಸಮಸ್ಯೆಯನ್ನು ತಾವು ಹೇಳಿದ್ದಾರೆ. ಯಾಕಂದ್ರೆ ಈ ರಿಪ್ಲೇಸ್ಮೆಂಟ್ ಆಗಬೇಕು. ಈಗಾಗಲೇ ನಾವು MD ಅವರಿಗೆ ಹೇಳಿದ್ದೀನಿ. ನಾನು ಏನಂತ ಹೇಳಿದ್ರೆ, ಆ ರಿಪ್ಲೇಸ್ಮೆಂಟ್ಗೆ ನೀವು ಆದ್ಯತೆ ಕೊಡಿ ಅಂತ ಹೇಳಿ. ಈಗಾಗಲೇ ನಿಮ್ಮ ಕ್ಷೇತ್ರದಲ್ಲಿ ಈ 23-24 ಸುಮಾರು 20 ಕಿಲೋಮೀಟರ್ ತಗೊಂಡಿದ್ವಿ, ಬದಲಾವಣೆ ಮಾಡ್ತಾ ಇದ್ದೀವಿ. ಈ ವರ್ಷ ಸಮೇತ ಇನ್ನೂ 165 ಕಿಲೋಮೀಟರ್ ಈ ಬದಲಾವಣೆ ಮಾಡ್ಲಿಕ್ಕೆ 165 ಕಿಲೋಮೀಟರ್ ಇದೆ. ಸುಮಾರು 4 ಕೋಟಿ ರೂಪಾಯಿ ಬೇಕಾಗ್ತದೆ. ಇವತ್ತು ಬೆಳಗ್ಗೆ ನಾನು MD ಅವರು ಬಂದಿದ್ದರು. ಎಷ್ಟು ಟೈಮ್ ಬೇಕಂತ ಹೇಳಿದಾಗ 2 ವರ್ಷ 3 ವರ್ಷ ಹೇಳಿದ್ರು. ಅದಾಗೋದಿಲ್ಲ, 2 ವರ್ಷದಲ್ಲಿ ಕಂಪ್ಲೀಟ್ ರಿಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರೆ ಹಂತವಾಗಿದ್ದರೆ ಈ ವರ್ಷ ಅರ್ಧ ತಗೊಳ್ತೀವಿ, ನೆಕ್ಸ್ಟ್ ಇಯರ್ ತಗೊಂಡು ಮಾಡ್ತೀವಿ. ಅದಲ್ಲದೆ ನಿಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ನಾವು ಏನು ಮಾಡಿದ್ವಿ ಅಂತ ಲಿಂಕ್ ಲೈನ್ 20 ಕೋಟಿ ರೂಪಾಯಿ ಲಿಂಕ್ ಲೈನ್ ಮಾಡಲಿಕ್ಕೆ ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದೀವಿ. ಯಾಕಂದ್ರೆ ನಮಗೆ ಈ ಸ್ಟೇಷನ್ಗಳಲ್ಲಿ ಮತ್ತೆ ಇದರಲ್ಲಿ ಹೆಚ್ಚಿಗೆ ಲೋಡ್ ಬರ್ತಾ ಇದೆ, ಅದಕ್ಕೆ ಲಿಂಕ್ ಲೈನ್ ಮಾಡಲಿಕ್ಕೆ ಹೇಳಿದ್ವಿ. ಅದಕ್ಕೆ ಇದನ್ನೆಲ್ಲ ನಾವು ತಗೊಂಡು ಮಾಡ್ತೀವಿ. ಇನ್ನೊಂದು ಮುಖ್ಯ ವಿಚಾರ, ಈಗಾಗಲೇ ಕುಸುಮ್ ಸಿ ಮಾಡ್ತಾ ಇದ್ವಿ.
ನೀವು ಈಗಾಗಲೇ MLAಗಳು ನಮಗೆ ಸ್ವಲ್ಪ ಆಸಕ್ತಿ ವಹಿಸಿದ್ದಾರೆ. ಅಲ್ಲಿಯೇ ನಮ್ಮ ಸಬ್ಸ್ಟೇಷನ್ಗಳು ಯಾವುದಿದೆ ಅಲ್ಲಿಗೆ ನಾವು ಸೋಲಾರ್ನ ಉತ್ಪಾದನೆ ಮಾಡಿಬಿಟ್ಟು ಅಲ್ಲಿಯೇ ಕೊಡುವಂತ ಕೆಲಸ ಮಾಡ್ತೀವಿ. ಅದರಿಂದ ಟ್ರಾನ್ಸ್ಮಿಷನ್ ಲೈನ್ ಬೇಕಾಗಿಲ್ಲ, ಅಲ್ಲಿಯೇ ನಿಮಗೆ ಕರೆಂಟ್ ಸಿಗ್ತದೆ. ಅದನ್ನ ಈಗ ಹಲವಾರು ಕಡೆಯಲ್ಲಿ ಪ್ರಾರಂಭ ಮಾಡಿದೀವಿ. ಸುಮಾರು ನಮ್ಮ ರಾಜ್ಯದಲ್ಲಿ ಸುಮಾರು ಅಂದಾಜು 3000 ಮೆಗಾವಾಟ್ ಈ ಕುಸುಂಸಿಯಲ್ಲಿ ಅಲ್ಲಿ ಸ್ಥಳೀಯವಾಗಿ ಮಾಡಲಿಕ್ಕೆ ಈಗಾಗಲೇ ಕ್ರಮ ತಗೊಳ್ತಾ ಇದ್ದೀವಿ. ಅದರಿಂದ ನೀವು ಕೆಲವು ಜಾಗದಲ್ಲಿ ಓವರ್ಲೋಡ್ ಆಗ್ತಾ ಇದೆ, ಕೆಲವು ಫೀಡರ್ಗಳು ಅದರಲ್ಲಿಯೂ ಎಲ್ಲಿ ಓವರ್ಲೋಡ್ ಆಗ್ತಾ ಇದೆ ಅಲ್ಲಿ ಈಗ ನಾವು ಕರೆಂಟ್ ನಮಗೆ ನಾವು ಕರೆಂಟು ಎಷ್ಟು ಕೇಳಿದಾಗ ಅಷ್ಟು ಕೊಡ್ತಾ ಇದೀವಿ ರಾಜ್ಯದಿಂದ. ಬಟ್ ನಿಮಗೆ ಅದನ್ನ ತಲುಪುವಂತ ವ್ಯವಸ್ಥೆ ಇರಬೇಕಲ್ಲ, ಅದು ಓವರ್ಲೋಡ್ ಆದ್ರೆ ಅಲ್ಲಿ ತಲುಪ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಅದು ಸಮೇತ ಆದಷ್ಟು ಕುಸುಂಸಿ ಮಾಡ್ಲಿಕ್ಕೆ ಹೇಳಿದ್ದೀನಿ. ಮತ್ತೆ ಈಗಾಗಲೇ ತಮ್ಗೆ ಗೊತ್ತಿದೆ ಎಲ್ಲಾ ಕಡೆನೂ ನಾವು ಈ ಸಬ್ಸ್ಟೇಷನ್ಗಳು ಬಹುಶಃ ನಾನೆಲ್ಲರಿಗೂ ಎಲ್ಲ MLAಗಳಿಗೆ ಸೇಮ್ ಕ್ವಶನ್ಸೇ ಆಗಾಗ ಬರ್ತಾ ಇದೆ. ಎಲ್ಲ MLAಗಳು ಹೇಳ್ತಾ ಇದ್ದೀನಿ, ಈ ವರ್ಷ ಸುಮಾರು 56 ಸಬ್ಸ್ಟೇಷನ್ ತಗೊಂಡಿದ್ವಿ. ಬರುವ ವರ್ಷ ಸುಮಾರು 100 ಸಬ್ಸ್ಟೇಷನ್ ಈಗಾಗಲೇ ತಗೊಳ್ಳಿಕ್ಕೆ ನಾವು ಈಗಾಗಲೇ ಪ್ಲಾನ್ ಮಾಡ್ತಾ ಇದ್ದೀವಿ. ಬಹುಶಃ ಇನ್ನೊಂದು 2-3 ವರ್ಷದಲ್ಲಿ ಈ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಿಂದ ಇದನ್ನ 2 ವರ್ಷ ಒಳಗಡೆ ಬಾಕಿ ಇರೋದು ಸಮೇತ ಚೇಂಜ್ ಮಾಡ್ತೀವಿ. ನೀವು HT ಲೈನ್ 280 ಕಿಲೋಮೀಟರ್ ಹಳೇದಾಗ್ಯದ, ಸುಮಾರು 20-30 ವರ್ಷದ ಅದು ಕಟ್ಟಾಗಿ ಬೀಳಾಯ್ತು. ಅದ್ರ ಬಗ್ಗೆ ಹೇಳಬೇಕು. ಒಂದು, ಇದು ಶೀಘ್ರ ಸಂಪರ್ಕದೊಳಗ ಈಗ ಮೊದಲನೇ ಹಿಂದಿನ ಸರ್ಕಾರದೊಳಗ ಉಚಿತವಾಗಿ ಶೀಘ್ರ ಸಂಪರ್ಕ ಅಂತ ಮಾಡ್ತಿದ್ರು. ದಯಮಾಡಿ ಅದನ್ನು ಮಾಡ್ರಿ, ಇಲ್ಲಾಂದ್ರೆ ರೈತರು ತಮ್ಮ ಬೆಳೆ ಒಣಗಿಸ್ಕೊಳ್ಳಂಗಿಲ್ಲ. ಅನಧಿಕೃತವಾಗಿ ಬೋರ್ ಹಾಕಿ ಕನೆಕ್ಷನ್ ಕೊಟ್ಟು ಬಿಡ್ತಾರ, ಆ ಟ್ರಾನ್ಸ್ಫಾರ್ಮರ್ ಮೇಲೆ ಓವರ್ಲೋಡ್ ಆಕತಿ. ನಾವು ಅದನ್ನ ಚೇಂಜ್ ಮಾಡಿ ಅಂದ್ರ ಇಲ್ರಿ ನಮ್ಮದು ಅಧಿಕೃತ ಲೋಡ್ ಇಲ್ಲ, ನಮಗ್ ಮಾಡಕ್ ಬರಂಗಿಲ್ಲ ತಕ್ಷಣ ನಿಮ್ಮ ಅಧಿಕಾರಿಗಳು ಹೇಳ್ತಾರ. ಮತ್ತ ರೈತರಿಗೆ ಅನಿವಾರ್ಯ, ಅವ್ರು ಬದುಕಬೇಕಾದ್ರ, ಅವ್ರು ಸಾಲ ತೀರಿಸಬೇಕಾದ್ರ ತಕ್ಷಣ ಬೋರ್ ಹಾಕಿ ಪಂಪ್ ಸೆಟ್ ಕೂಡಿಸಿ ಚಾಲೂ ಮಾಡ್ಕೋತಾರ. ಇದು ಸಮಸ್ಯೆ ಅದ. ಶೀಘ್ರ ಸಂಪರ್ಕ ಚಾಲೂ ಮಾಡಿದ್ರ ರೈತರು ದುಡ್ಡು ತುಂಬಲಾಕ್ ತಯಾರದಾರ, ದುಡ್ಡು ತುಂಬಿ ಮಾಡ್ಕೋತಾರ. ಒಂದು ಟ್ರಾನ್ಸ್ಫಾರ್ಮರ್ ನೀವು ಫ್ರೀ ಕೊಡ್ರಿ ಅಂತ ದಯಮಾಡಿ ಹೇಳ್ತಾನೆ. ಇನ್ನೊಂದು ಮನೆ ಅಧ್ಯಕ್ಷರೇ, ಮನೆ ಸಚಿವರಿಗೆ ಕೇಳ ಬಯಸ್ತೀನಿ, ನೀವು ಎನರ್ಜಿನೇ ಅಡಿಕ್ಟ್ ಮಾಡಕ್ ನೀವು ಹೋದ ಸಲ 200 ಕೋಟಿ ಟೆಂಡರ್ ಕರ್ದರಿ, ಎದಕ್ಕೆ ಉಪಯೋಗ ಅದ? ಇದು ಸಲ 200 ಕೋಟಿ ಟೆಂಡರ್ ಮಾಡಕ್ ಮಾಡ್ತೀರಿ, ಅದು ಯಾವುದೂ ಉಪಯೋಗ ಇಲ್ಲ. ನೀವು ಅರ್ಥಿಂಗ್ ಮಾಡ್ರಿ, ಕೇಬಲ್ ಚೆನ್ನಾಗಿರೋದು ಹಾಕ್ರಿ, ಪ್ಯೂಸ್ ಸೆಟ್ ಹಾಕ್ರಿ. ಇದ್ರ ಮ್ಯಾಗ ನಾವು ಎನರ್ಜಿ ಅಡಿಕ್ಟ್ ಮಾಡೋದು ಏನು ಜರೂರು ಇಲ್ಲಲ್ಲ. 200 ಕೋಟಿ ಅದಕ್ಕೆ ಖರ್ಚು ಮಾಡ್ತೀರಿ, ಇದಕ್ಕೆ ಮಾಡ್ರಿ. ಯಾವ್ದು ನೆಸೆಸರಿ ಏನಾಗ್ಬೇಕು ಕೇಳಿ, ಜನ ಸಾಯ್ತಾರ ಅದನ್ನ ಮಾಡ್ರಿ ಅನ್ನುವಂಥದ್ದನ್ನ ಪೂರ್ತಿ ಮಾಡಿಕೊಡ್ತೀನಿ. ಅದೇ ಪ್ರಕಾರ HT ಲೈನ್ ಚೇಂಜ್ ಮಾಡಿಕೊಡ್ರಿ. ಅದು ಬಹಳ ಭಯಾನಕ ವಾತಾವರಣ ಅದ, ಅಲ್ಲಿ ಹರಿದು ಬೀಳುವಂತ ಪರಿಸ್ಥಿತಿ ಬಹಳ ಹಳಿದಾಗಿ. ನಂದೊಂದು ಚಿಕ್ಕ ಸಜೆಷನ್ ಹಾಗೆ ಸರ್, ಒಂದೇ ನಿಮಿಷ ಇದ್ರ ಜೊತೆ ಕೊಟ್ಬಿಡಿ. ಎಲ್ಲದಕ್ಕೊಂದೊಂದು ಸಲಹೆ ಸ್ಪೀಕರ್ ಯಾರಿಗೆಲ್ಲ ಮಾತಾಡ್ಲಿಕ್ಕೆ ಬೇಕು ಅವ್ರು ಕೆಚೆಯಲ್ಲಿ ಇರ್ತಾರೆ. ಸಜೆಷನ್ ಅವರಿಗೆ ಸಜೆಷನ್ ತುಂಬಾ 224 ನಾವು ಲಿಂಕ್ ಲೈನ್ ಮಾಡೋದು ಮೇನ್ ಆಗಿ HT ಲೈನ್ಗಳೇ ಚೇಂಜ್ ಮಾಡ್ತಾ ಇದೆ. ಅದಕ್ಕೆ ಈಗಾಗಲೇ 20 ಕೋಟಿ ರೂಪಾಯಿ ನಿಮ್ಮ ಕ್ಷೇತ್ರಕ್ಕೆ ಇಟ್ಟಿದ್ದೀವಿ HT ಲೈನ್ ಆಗಿ. ನೀವು ಹೇಳಿದ್ರೆ ನಾನು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳಿಗೆ ಡಿಸ್ಟ್ರಿಕ್ಟ್ ಮೀಟಿಂಗ್ ಹೇಳಿದ್ದೀನಿ, ಪ್ರತಿ ಇವರು ನಿಮ್ಮ ಶಾಸಕರ ಹತ್ರ ಹೋಗ್ಬೇಕು. ಈ ಫ್ಯೂಸ್ ವಿಚಾರ ಅದೆಲ್ಲ ನಾನು ಇಲ್ಲಿಂದ ಅದು ಅವರಿಗೆ ನಾನು ಈಗಾಗಲೇ ಆದೇಶ ಕೊಟ್ಟಿದ್ದೀನಿ. ಅವ್ರು ನಿಮ್ಮ ಹತ್ರ ಬಂದು ಡಿಸ್ಕಸ್ ಮಾಡ್ಬಿಟ್ಟು ಏನು ಸಮಸ್ಯೆ ಅದಕ್ಕೆ ನೀವು ಜನರೊಟ್ಟಿಗೆ ಇದ್ದೀರ, ನಿಮಗೆ ಸಮಸ್ಯೆಗಳು ಬೇಗ ಗೊತ್ತಾಗ್ತದೆ. ಮತ್ತೆ AE ಇರಲಿ, AW ಇರಲಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಿಮ್ಮ ಹತ್ರ ಬಂದ್ಬಿಟ್ಟು ಮಾತಾಡಿದ್ರೆ ಬಹುಶಃ ನಮ್ಮ ಸಮಸ್ಯೆಗಳು ಪರಿಹಾರ ಆಗಲಿಕ್ಕೆ ಆ ಲೆವೆಲಲ್ಲಿ ಆಗ್ತದೆ. ಮತ್ತೆ ನಮ್ಮ MD ಅವರು ಇರ್ತಾರೆ, ಎಲ್ಲರಿಗೂ ಹೇಳಿದ್ದೀನಿ ನಾನು, ಅದನ್ನ ಮಾಡ್ತೀನಿ. ಇದು ಇನ್ನೊಂದು ನಾವು ಕುಸುಮ್ B ಮಾಡ್ತಾ ಇದ್ದೀವಿ. ಈಗ ನಾನು ಹಾವೇರಿ ಹೋದಾಗಲೂ ರೈತರು ಅದನ್ನೇ ಹೇಳಿದ್ರು, ನಮ್ಮದಕ್ಕೆ ಅಕ್ರಮ ಮಾಡ್ಲಿಕ್ಕೆ ಬಿಡ್ತೀರಾ ನೀವು, ಶೀಘ್ರ ಇದರಲ್ಲಿ ನಮಗೆ ಕೊಡಿ, ನಾವು ಟ್ರಾನ್ಸ್ಫಾರ್ಮರ್ ಕೊಡಿ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಒಬ್ಬೊಬ್ಬರಿಗೆ ಟ್ರಾನ್ಸ್ಫಾರ್ಮರ್ ಕೊಡುವ ಅವಶ್ಯಕತೆ ಇಲ್ಲ. ಯಾರು ಲೈನ್ ಹೇಳ್ತಾರೆ ಅವ್ರ ಕೆಪಾಸಿಟಿಗೆ ಅನುಸಾರವಾಗಿ ಸರ್ಕಾರನೇ ಟ್ರಾನ್ಸ್ಫಾರ್ಮರ್ ಕೊಡ್ತೀವಿ. ಪೋಲು ಮತ್ತೆ ಇದನ್ನ ಮಾಡಿದ್ರೆ ಅದನ್ನ ಶೀಘ್ರ ಸಂಪರ್ಕದಲ್ಲಿ ಔಟ್ ಆಫ್ ಟರ್ನ್ ಅಲ್ಲಿ ನಿಮ್ದು ಮಾಡಿಕೊಡ್ಲಿಕ್ಕೆ ನಾನು ಆದೇಶ ಕೊಡ್ತೀನಿ, ಅದನ್ನ ಮಾಡ್ತೀನಿ. ಮತ್ತೆ ಕುಸುಮ್ B ಯಲ್ಲಿ ಅವರೇ ಹೇಳ್ಕೋಬಹುದು. ಅವ್ರು ಹೇಳ್ಕೊಳ್ಳೋದು ಬಿಟ್ರೆ ನಮ್ಮ ಸೇಫ್ಟಿಯಲ್ಲಿ ನೋಡ್ಕೋಬೇಕಲ್ಲ, ಸುಮ್ಮನೆ ಹೇಳ್ಕೊಂಡು ಹೋಗಿ ಇಲ್ಲ ನಿಮಗೆ ಸೂಪರ್ವೈಸಿಂಗ್ ಚಾರ್ಜ್ ತುಂಬ್ತಾರೆ, ನಿಮ್ಮ ಇಲಾಖೆ ಅವರ ಮಾಡ್ತಾರೆ.
ನೋಡಿ ಅದಕ್ಕೆ ವ್ಯವಸ್ಥೆ ಇದೆ, ಅದನ್ನ ಮಾಡ್ತಾರೆ ನಮ್ಮ ಇಂಜಿನಿಯರ್ಗಳು.